ನಮಗ್ ಗೊತ್ತಿದೆ. ಕಾಲುವೆ ಒತ್ತುವರಿ ಆರೋಪದ ಅಡಿ ದೇವನಹಳ್ಳಿ ತಾಲೂಕಿನ ಕುಂದಣ ಹೋಬಳಿ ವ್ಯಾಪ್ತಿಯ ಆರದೇಶನಹಳ್ಳಿ ಗ್ರಾಮದಲ್ಲಿ ತಹಶೀಲ್ದಾರ್ ವರದಿ ಮತ್ತು ತಾಲೂಕು ಭೂಮಾಪಕರ ವರದಿ ಆಧಾರದ ಮೇಲೆ ಕರ್ನಾಟಕ ಭೂ ಕಂದಾಯ ಕಾಯ್ದೆಯಡಿ ನೋಟಿಸ್ ಜಾರಿಗೊಳಿಸಲಾಗಿತ್ತು. ಇದರ ಅನುಸಾರ ಕುಂದಣ ಹೋಬಳಿ ಉಪ ತಹಶೀಲ್ದಾರ್ ಆನಂದರಾಜ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾಲುವೆ ಜಾಗವನ್ನು ಜೆಸಿಬಿ ಮೂಲಕ ತೆರವುಗೊಳಿಸಿದ್ರು. ಈ ಸರ್ವೆ ನಂಬರ್ ಅಕ್ಕಪಕ್ಕದ ಜಮೀನುಗಳಿಗೆ ರೈತರು ಮತ್ತು ಸಾರ್ವಜನಿಕರು ಮುಕ್ತವಾಗಿ ಓಡಾಡಲು ರಸ್ತೆ ಅಭಿವೃದ್ಧಿಗೊಳಿಸಿದರೆ ಅನುಕೂಲವಾಗುವ ದೃಷ್ಟಿಯಿಂದ ಜಮೀನು ಮಾಲೀಕರು ಮತ್ತು ರೈತರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ರಸ್ತೆಗೆ ಜಾಗವನ್ನು ಬಿಡುವ ವಿಚಾರವನ್ನು ಪ್ರಸ್ತಾಪಿಸುತ್ತಿದ್ದಂತೆ ಕಾನೂನಿನ ಅಡಿಯಲ್ಲಿ ಕಾಲುವೆಯನ್ನು ತೆರವುಗೊಳಿಸಿದ ನಂತರ ಒಂದು ವಾರದ ಒಳಗೆ ಗ್ರಾಮಸ್ಥರೊಂದಿಗೆ ಮತ್ತೊಮ್ಮೆ ಚರ್ಚಿಸಿ ರಸ್ತೆ ಬಿಡುವುದರ ಬಗ್ಗೆ ಮಾತನಾಡಲಾಗುತ್ತದೆ. ಅಲ್ಲಿಯವರೆಗೆ ರಸ್ತೆಯ ವಿಚಾರವನ್ನು ಕೈಬಿಡಬೇಕು ಎಂದು ಜಮೀನು ಮಾಲೀಕರು ಹೇಳಿದರು. ನಮಗ್ ಗೊತ್ತಿದೆ. ದಾರಿ ಬಿಡ್ಬೇಕನ್ನೋದು ಬಿಡು. ಇನ್ನ ಸ್ವಲ್ಪ ನೂರು ಜನಕ್ಕೆ ಅನನುಕೂಲ ಆಗುತ್ತೆ. ಸುತ್ತಮುತ್ತಲಿನ 16 ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ಇಂದಿನಿಂದಲೂ ಕಾಲುವೆ ಪಕ್ಕದಲ್ಲಿ 4 ಅಡಿಗಳಷ್ಟು 2 ಕಡೆಗಳಲ್ಲಿ ಬಿಡಲಾಗಿತ್ತು. ಅದರಂತೆ ಖಾಸಗಿ ಮಾಲೀಕತ್ವ ಹೊಂದಿರುವ ಜಮೀನಿನವರು ರಸ್ತೆಗೆ ಜಾಗವನ್ನು ಬಿಟ್ಟುಕೊಡುವಂತೆ ಮನವಿ ಮಾಡಿದ್ರು. ಕೆಲ ಕಾಲ ಇಬ್ಬರ ನಡುವೆ ಮಾತಿನ ಚಕಮಕಿ ಆಗತೊಡಗಿತ್ತು. ವಿಶ್ವನಾಥಪುರ ಪೊಲೀಸರು ಮಧ್ಯಪ್ರವೇಶಿಸಿ ಗ್ರಾಮಸ್ಥರಿಗೆ ಮತ್ತು ಜಮೀನು ಮಾಲೀಕರಿಗೆ ಮನದಟ್ಟು ಮಾಡಿ ರಸ್ತೆ ಬಿಡುವ ವಿಚಾರದ ಕುರಿತು ಸಲಹೆ ನೀಡಿದ್ರು. ಕಾಲುವೆ ಇತ್ತು, ಆ ಕಾಲುವೆಯನ್ನು ಉಸ್ತುವಾರಿ ಮಾಡಿಕೊಂಡು ಎಲ್ಲ ಕಾಂಪೌಂಡ್ ಹಾಕೊಂಡ್ಬಿಟ್ಟು ಇವರು ಅವ್ರನ್ನ ತೆರವುಗೊಳಿಸವ್ರೆ. ಸರ್ಕಾರದವರೇ ಬಂದು ತೆರವು ಮಾಡಿ, ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲ ಬಂದು ಸಾರ್ವಜನಿಕರಿಗೆ ಹೆಲ್ಪ್ ಮಾಡಿ ತೆರವು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಒಪ್ಪುಗಳು ಧನ್ಯವಾದಗಳು. ಖರಾಬಿದೆ, ಆ ಖರಾಬ್ ಜಮೀನ ತೆರವು ಮಾಡಿಸಿ ಕೊಡ್ತಾ ಇದ್ದಾರೆ. ಅದರಲ್ಲಿ 1 ಗುಂಟೆ ಖರಾಬ್ ಇದೆ. ನಂಬರು 152ರಲ್ಲಿ 1 ಗುಂಟೆ, 172ರಲ್ಲಿ 1 ಗುಂಟೆ, ಅದು ಇದು 157ರಲ್ಲಿ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ರು. ಹಾಗಾಗಿ ಕಾಲುವೆ ಸೇರಿ ಕಾಂಪೌಂಡ್ ಹಾಕೊಂಡಿದ್ರು. ಅದನ್ನು ಈ ದಿನ ಬಂದು ನಮ್ಮ ಇವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದು ಅದನ್ನು ತೆರವುಗೊಳಿಸಿ ನಮ್ಗೆ ಪ್ರೋತ್ಸಾಹ. ಕಾರ್ಯಾಚರಣೆಯಲ್ಲಿ ಉಪ ತಹಶೀಲ್ದಾರ್ ಆನಂದರಾಜ್, ರಾಜಸ್ವ ನಿರೀಕ್ಷಕ ಹನುಮಂತರಾಯಪ್ಪ, ಗ್ರಾಮ ಲೆಕ್ಕಾಧಿಕಾರಿಗಳಾದ ವರ್ಣಿತಾ, ಸಂತೋಷ್, ಲಾವಣ್ಯ, ರಮ್ಯಾ, ಸರ್ವೇಯರ್ ರಾಕೇಶ್, ಮುಖಂಡರಾದ ಕೆಂಪರಾಜು, ಬಾಬು, ಅಕ್ಕಪಕ್ಕದ ಜಮೀನುಗಳ ರೈತರು, ಮಾಲೀಕರು, ವಿಶ್ವನಾಥಪುರ ಪೊಲೀಸರು ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿ ಇದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.